ನಮಸ್ಕಾರ ಸ್ನೇಹಿತರೆ. ಪ್ರತಿ ತಿಂಗಳು ಮಹಿಳೆಯರ ಜೀವನದಲ್ಲಿ ಬರುವ ಒಂದು ಸಾಮಾನ್ಯ ಸಮಸ್ಯೆ ಎಂದರೆ ಪೀರಿಯಡ್ಸ್ ಸಮಯದ ಹೊಟ್ಟೆನೋವು. ಕೆಲವರಿಗೆ ಈ ನೋವು ತುಂಬಾ ಕಡಿಮೆ ಇದ್ದರೆ ಇನ್ನು ಕೆಲವರಿಗೆ ನಡೆಯಲು ಆಗದಷ್ಟು ತೀವ್ರವಾಗಿರುತ್ತದೆ. ಆದರೆ ಈ ನೋವು ಯಾಕೆ ಬರುತ್ತದೆ ಮತ್ತು ಮನೆಯಲ್ಲೇ ಸುಲಭವಾಗಿ ಯಾವ ಮನೆಮದ್ದುಗಳನ್ನು ಬಳಸಿಕೊಂಡು ಸ್ವಲ್ಪ ಪರಿಹಾರ ಪಡೆಯಬಹುದು? ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪೀರಿಯಡ್ಸ್ ಸಮಯದಲ್ಲಿ ಗರ್ಭಾಶಯವು ತನ್ನ ಒಳಪದರವನ್ನು ಹೊರಹಾಕಲು ಕುಗ್ಗುವ ಕ್ರಿಯೆ ಮಾಡುತ್ತದೆ. ಈ ಸಮಯದಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ ಎ ಎಂಬ ರಾಸಾಯನಿಕ ಪದಾರ್ಥ ಬಿಡುಗಡೆಯಾಗುತ್ತದೆ. ಇದರ ಪ್ರಮಾಣ ಹೆಚ್ಚಾದಾಗ ಹೊಟ್ಟೆ, ಬೆನ್ನು ಮತ್ತು ಕಾಲುಗಳಲ್ಲಿ ನೋವು ಉಂಟಾಗಬಹುದು. ಮೊದಲ ಮನೆಮದ್ದು ಬಿಸಿ ನೀರಿನ ಚೀಲ. ಹೊಟ್ಟೆಯ ಕೆಳಭಾಗಕ್ಕೆ ಬಿಸಿ ನೀರಿನ ಚೀಲ ಅಥವಾ ಹಾಟ್ ವಾಟರ್ ಬ್ಯಾಗ್ ಇಟ್ಟರೆ ಸ್ನಾಯುಗಳು ಸಡಿಲಗೊಳ್ಳುತ್ತವೆ. ಇದರಿಂದ ನೋವು ಕಡಿಮೆಯಾಗಲು ಸಹಾಯವಾಗುತ್ತದೆ. ಹಲವಾರು ಮಹಿಳೆಯರು ಇದರಿಂದ ಉತ್ತಮ ಪರಿಹಾರ ಸಿಗುತ್ತದೆ ಎಂದು ಹೇಳುತ್ತಾರೆ. ಎರಡನೇ ಮನೆಮದ್ದು ಶುಂಠಿ ಚಹಾ. ಶುಂಠಿಯಲ್ಲಿ ಉರಿಯೂತ ಕಡಿಮೆ ಮಾಡುವ ಗುಣಗಳಿವೆ. 1 ಕಪ್ ಬಿಸಿ ಶುಂಠಿ ಚಹಾ ಕುಡಿಯುವುದರಿಂದ ಹೊಟ್ಟೆ ನೋವು ಮತ್ತು ವಾಕರಿಕೆ ಕಡಿಮೆಯಾಗಬಹುದು. ಆದರೆ ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ. ಮೂರನೇ ಮನೆಮದ್ದು ಜೀರಿಗೆ ನೀರು. 1 ಚಮಚ ಜೀರಿಗೆಯನ್ನು ನೀರಿನಲ್ಲಿ ಕುದಿಸಿ ಕುಡಿಯಬಹುದು. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಯ ಉಬ್ಬರವನ್ನು ಕಡಿಮೆ ಮಾಡಬಹುದು. 4ನೇ ಮನೆಮದ್ದು ಸಾಕಷ್ಟು ನೀರು ಕುಡಿಯುವುದು. ಪೀರಿಯಡ್ಸ್ ಸಮಯದಲ್ಲಿ ದೇಹದಲ್ಲಿ ನೀರಿನ ಕೊರತೆ ಉಂಟಾದರೆ ನೋವು ಮತ್ತು ದಣಿವು ಹೆಚ್ಚಾಗಬಹುದು. ಆದ್ದರಿಂದ ದಿನಪೂರ್ತಿ ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ. 5ನೇ ಮನೆಮದ್ದು ಹಗುರವಾದ ವ್ಯಾಯಾಮ. ನೋವು ಇದ್ದಾಗ ವಿಶ್ರಾಂತಿ ಬೇಕು ಎನ್ನುವುದು ಸಹಜ. ಆದರೆ ಸ್ವಲ್ಪ ನಡೆದು ಬರುವುದು, ಯೋಗ ಮಾಡುವುದು ಅಥವಾ ಲಘು ಸ್ಟ್ರೆಚಿಂಗ್ ಮಾಡುವುದರಿಂದ ದೇಹದಲ್ಲಿ ಎಂಡಾರ್ಫಿನ್ ಹಾರ್ಮೋನ್ ಬಿಡುಗಡೆಯಾಗಿ ನೋವು ಕಡಿಮೆಯಾಗಬಹುದು. 6ನೇ ಮನೆಮದ್ದು ಅರಿಶಿನ ಹಾಲು. ಅರಿಶಿನದಲ್ಲಿ ಉರಿಯೂತ ನಿವಾರಕ ಗುಣಗಳಿವೆ. ಮಲಗುವ ಮುನ್ನ 1 ಗ್ಲಾಸ್ ಬಿಸಿ ಅರಿಶಿನ ಹಾಲು ಕುಡಿಯುವುದರಿಂದ ಕೆಲವರಿಗೆ ಆರಾಮ ಸಿಗಬಹುದು. 7ನೇ ಮನೆಮದ್ದು ಸಾಕಷ್ಟು ನಿದ್ರೆ. ನಿದ್ರೆಯ ಕೊರತೆ ಇದ್ದರೆ ನೋವು ಇನ್ನಷ್ಟು ಹೆಚ್ಚಾಗಿ ಅನುಭವವಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ದೇಹಕ್ಕೆ ಬೇಕಾದಷ್ಟು ವಿಶ್ರಾಂತಿ ನೀಡುವುದು ಮುಖ್ಯ. 8ನೇ ಮನೆಮದ್ದು ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಷಿಯಂ ಇರುತ್ತವೆ. ಇವು ಸ್ನಾಯುಗಳ ಸೆಳೆತವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿಡಿ. ತುಂಬಾ ತೀವ್ರವಾದ ನೋವು, ಅತಿಯಾದ ರಕ್ತಸ್ರಾವ, ಜ್ವರ ಅಥವಾ ಅಸಹಜ ಲಕ್ಷಣಗಳು ಕಂಡುಬಂದರೆ ಕೇವಲ ಮನೆಮದ್ದಿನ ಮೇಲೆ ಅವಲಂಬಿಸದೆ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯ. ಪೀರಿಯಡ್ಸ್ ಒಂದು ಸಹಜ ಪ್ರಕ್ರಿಯೆ. ಅದರ ಬಗ್ಗೆ ಮುಜುಗರ ಅಥವಾ ಭಯ ಪಡುವ ಅಗತ್ಯವಿಲ್ಲ. ಸರಿಯಾದ ಆಹಾರ, ವಿಶ್ರಾಂತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಈ ದಿನಗಳನ್ನು ಹೆಚ್ಚು ಆರಾಮದಾಯಕವಾಗಿ ಕಳೆಯಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಆರೋಗ್ಯ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.